ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಡ್ಲಿ ಅವ ಯಾರು ನೋಟಿಸ್ ಕೊಡಕ್ಕೆ? ನಾವು ಅವ್ನು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್. ಈ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್. ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ. ನೀನು ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ. ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ ಬಿಡಿ. ನಾನು ಪತ್ರ ಅಲ್ಲ, ಮನವಿ ಮಾಡಿದ್ದೀನಿ. ನಿನ್ನೆ ನನಗೆ 2 ಪ್ರೋಗ್ರಾಮ್ ಇತ್ತು ಮೆಟ್ರೋ ಇಲ್ಲಿ. ನಾನು ವೆಲ್ಕಮ್ ಮಾಡಬೇಕಾಗಿತ್ತು. ಸೊ ಅವರು ದೇ ಕ್ಯಾನ್ಸಲ್ ದಿ ಪ್ರೋಗ್ರಾಮ್. ಇನ್ನೊಂದು ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಇಟ್ಕೊಂಡಿದ್ರು, ಅದು ಕ್ಯಾನ್ಸಲ್ ಆಯ್ತು ಅವ್ರದ್ದು. ಸೊ ಅದಕ್ಕೆ ರೈಲ್ವೆ ಮಿನಿಸ್ಟರ್ ಕೇಳಿ ವೆಲ್ಕಮ್ ಮಾಡಿಸ್ತೀವಿ ಅಂದ್ರೆ ಆಯ್ತು ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳ್ದ. ಸೊ ಅದಕ್ಕೆ ನಂದು ವೆಲ್ಕಮ್ ಹೋಯ್ತು, ನಾನು ಮಾತಾಡೋದು ಹೋಯ್ತು. ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್, ಐ ಆಮ್ ದಿ ಮಿನಿಸ್ಟರ್, ಬೆಂಗಳೂರು ಮಿನಿಸ್ಟರ್, ಬೆಂಗಳೂರಲ್ಲಿ ಪ್ರೋಗ್ರಾಮ್. ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟಿಂದ ಏನು ಹೇಳಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಈ ಸೆಟ್ ದಟ್ ಯು ವಿಲ್ ಲುಕ್ ಔಟ್. ಬಟ್ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರಲ್ಲಿ ಏನು ಅನ್ನೋದನ್ನ, ಬೆಂಗಳೂರು ವಿಚಾರ ಏನು, ಬೆಂಗಳೂರು ಎಷ್ಟು ಇಂಪಾರ್ಟೆಂಟು, ಇಡೀ ಪ್ರಪಂಚವನ್ನ ಭಾರತವನ್ನ ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ ನಾನು ಒಬ್ಬನೇ ಮಾಡಿದ್ದೀನಿ, ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ, ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಇದಕ್ಕೆ ದುಡ್ಡು ಬೇಕು. ಈ ಬಿಜೆಪಿ ಕೆಲವರೆಲ್ಲ ಖಾಲಿ ಟ್ರಂಕ್ಗಳೆಲ್ಲ, ಖಾಲಿ ಟ್ರಂಕ್ಗಳು, ಖಾಲಿ ವೆಸಲ್ಸ್ ಕೆಲವೆಲ್ಲ ಇದೆ. ನನ್ನ ಹೆಸರುಗಳು ಹೇಳಕ್ಕೆ ಇಷ್ಟ ಇಲ್ಲ. ದೇ ಆರ್ ಮೇಕಿಂಗ್ ಮೋರ್ ನಾಯ್ಸ್, ಜಾಸ್ತಿ ಶಬ್ದ ಮಾಡ್ತಾ ಇದೆ. ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳಿಸ್ಕೊಡ್ತಾ ಇದ್ದೀನಿ. ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ನೀವು 10 ರೂಪಾಯಿ ದುಡ್ಡು ತಗೊಬನ್ನಿ ಸಾಕು ಅಂತ. ಒಬ್ರು 1 ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೇಳಿಲ್ಲ, 1 ರೂಪಾಯಿ ಹಣ ತಂದಿಲ್ಲ, ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ. ನಮ್ಮ ರಾಜ್ಯಕ್ಕೆ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ. ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ನೋಡಲೇಬೇಕು, ರಿಕ್ವೆಸ್ಟ್ ಮಾಡಬೇಕು, ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ನನಗೆ ಭರವಸೆ ಇದೆ. ಅವ್ರು ಮಾತಾಡಿದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಬಗ್ಗೆ ಅಂತಂದ್ರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಐ ಥಿಂಕ್ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ, ನಿಮಗೂ ಎಲ್ಲ ತಿಳಿಸಿದ್ದೀನಿ.